ಪ್ರಶ್ನೆ 1. ಮುದ್ರಾ ರಾಕ್ಷಸ ಎಂಬ ಪುಸ್ತಕದ ಲೇಖಕರು ಯಾರು? ಮುದ್ರಾ ರಾಕ್ಷಸ ಎಂಬ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಶಾಖ ದತ್ ಅವರು ಬಂದ್ಬಿಟ್ಟು ಮುದ್ರಾ ರಾಕ್ಷಸ ಎಂಬ ಪುಸ್ತಕವನ್ನು ಬರೀತಾರೆ ಫ್ರೆಂಡ್ಸ್. ಪ್ರಶ್ನೆ 2. ಸೈಮನ್ ಆಯೋಗವು ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದಿತು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸೈಮನ್ ಆಯೋಗ ಬಂದ್ಬಿಟ್ಟು ಇದು 1928ರಲ್ಲಿ ಭಾರತಕ್ಕೆ ಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 3. ಹುಮಾಯೂನ್ ಸಮಾಧಿ ಎಲ್ಲಿದೆ? ಅಂದರೆ ಹುಮಾಯೂನನ ಸಮಾಧಿ ಎಲ್ಲಿದೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಹುಮಾಯೂನನ ಸಮಾಧಿ ಇದೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 4. ರಾಜತರಂಗಿಣಿ ಎಂಬ ಐತಿಹಾಸಿಕ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪುಸ್ತಕದ ಲೇಖಕರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 5. ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಯಾವಾಗ ಗಲ್ಲಿಗೇರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 23 ಮಾರ್ಚ್ 1931 ಗಲ್ಲಿಗೆ ಏರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6. ಯಾವ ಮೊಘಲ್ ದೊರೆ ಅಲಂಗೀರ್ ಎಂದು ಕರೆಯಲ್ಪಟ್ಟರು? ಅಂದರೆ ಅಲಂಗೀರ್ ಅಂತ ಯಾರನ್ನ ಕರೀತಾರೆ ಮೊಘಲ್ ದೊರೆಯಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಔರಂಗಜೇಬ್ ಅಂತ ಹೇಳ್ಬೋದು ಫ್ರೆಂಡ್ಸ್. ದೆಹಲಿ ಸುಲ್ತಾನರ ಮೇಲೆ 1 ರಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ಹಳದಿಘಾಟಿ ಕದನ ಅಂದರೆ ಹಳದಿಘಾಟಿ ಯುದ್ಧ ಯಾವಾಗ ನಡೆಯಿತು? ಹಳದಿಘಾಟಿ ಯುದ್ಧ ಬಂದ್ಬಿಟ್ಟು ಇದು ಯಾವಾಗ ನಡೀತದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 18 ಜೂನ್ 1576 ನಡೀತದೆ ಫ್ರೆಂಡ್ಸ್. ಪ್ರಮುಖ ಯುದ್ಧಗಳ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಫ್ರೆಂಡ್ಸ್. ಆದ ಕಾರಣ ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 8. ಇವರ ನಡುವೆ ಕ್ರಿಸ್ತಿಶಕ 1191ರಲ್ಲಿ ಮೊದಲ ತೈರನ್ ಕದನ ನಡೆಯಿತು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ 1190 ಮೊದಲ ತೈರನ್ ಯುದ್ಧ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 9. ಭಾರತದಲ್ಲಿ ಬಿಬಿ ಕಾ ಮಕ್ಬಾರ್ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದಲ್ಲಿ ಬಿಬಿ ಕಾ ಮಕ್ಬಾರ್ ಬಂದ್ಬಿಟ್ಟು ಇದು ಔರಂಗಾಬಾದ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಸಿದ್ಧ ಸ್ಥಳಗಳ ಮೇಲೆ ಒಂದು ಕ್ವಶನ್ನ ಕೇಳ್ತಾರೆ ನೋಡಿ ಫ್ರೆಂಡ್ಸ್. ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 10. ಮೊಘಲ್ ರಾಜವಂಶದ ಸ್ಥಾಪಕರು ಯಾರು? ಮೊಘಲ್ ರಾಜವಂಶದ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಬರ್ ನೋಡಿ ಫ್ರೆಂಡ್ಸ್. ಅಂದರೆ ಮೊಘಲ್ ಸಾಮ್ರಾಜ್ಯದ ಮೇಲೂ ಒಂದು ಪ್ರಶ್ನೆನ ಕೇಳ್ತಾರೆ ಫ್ರೆಂಡ್ಸ್. ಪ್ರಶ್ನೆ 11. ಶೇರ್ ಶಾ ಸೂರಿಯ ಸಮಾಧಿ ಎಲ್ಲಿದೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶೇರ್ ಶಾ ಸೂರಿಯ ಸಮಾಧಿ ಬಂದ್ಬಿಟ್ಟು ಇದು ಬಿಹಾರದ ಸಸಾರಾಂನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 12. ಸ್ಲ್ಯಾಡರ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಫ್ರೆಂಡ್ಸ್ ಸ್ಲ್ಯಾಡರ್ ಆಯೋಗ ಬಂದ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಶಿಕ್ಷಣಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 13. ಮರಾಠ ಸಾಮ್ರಾಜ್ಯದ ಧೈರ್ಯಶಾಲಿ ಮಹಿಳೆ ಯಾರು? ಅಂದರೆ ಮರಾಠ ಸಾಮ್ರಾಜ್ಯದೊಳಗೆ ಧೈರ್ಯಶಾಲಿ ಮಹಿಳೆ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಣಿ ತಾರಾಬಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ನ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಬಂದ್ಬಿಟ್ಟು ಲಾಲಾ ಲಜಪತ್ ರಾಯ್ ಆಗಿರ್ತಾರೆ ಫ್ರೆಂಡ್ಸ್. ಮಾಡರ್ನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತ ಇತಿಹಾಸದ ಮೇಲೆ 2 ಅಥವಾ 3 ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ದಯವಿಟ್ಟು ಅಲ್ಲಿ ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 15. ಮೋಧೇರಾದ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಮೋಧೇರಾದ ಸೂರ್ಯ ದೇವಾಲಯ ಬಂದ್ಬಿಟ್ಟು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಸಿದ್ಧ ದೇವಾಲಯಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಅದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 16. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಬಂದ್ಬಿಟ್ಟು ಎಷ್ಟಪ್ಪ ಅಂತಂದ್ರೆ ಮೂಳೆಗಳ ಸಂಖ್ಯೆ 206 ಅಂತ ಹೇಳ್ಬೋದು ಫ್ರೆಂಡ್ಸ್. ವಿಜ್ಞಾನದ ಮೇಲೆ ಅಂದರೆ ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ, ರಸಾಯನಶಾಸ್ತ್ರದ ಮೇಲೆ 1 ರಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಅದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 17. ಮುಸ್ಲಿಂ ಲೀಗ್ ಯಾವಾಗ ಸ್ಥಾಪನೆ ಆಯಿತು? ಮುಸ್ಲಿಂ ಲೀಗ್ ಇದು ಯಾವಾಗ ಸ್ಥಾಪನೆ ಆತಪ್ಪ ಅಂತಂದ್ರೆ 1906ರಂದು ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 18. ಪ್ಲಾಸಿ ಕದನ ಎಷ್ಟರಲ್ಲಿ ನಡೆಯಿತು? ಅಂದರೆ ಪ್ಲಾಸಿ ಕದನ ಬಂದ್ಬಿಟ್ಟು ಇದು ಎಷ್ಟರಲ್ಲಿ ನಡೀತೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಲಾಸಿ ಕದನ 1757ರಲ್ಲಿ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 19.
ಭಾರತೀಯ ನವೋದಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಅಂದರೆ ಭಾರತೀಯ ನವೋದಯದ ಪಿತಾಮಹ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಬ್ರಹ್ಮ ಸಮಾಜದ ಸ್ಥಾಪಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಆಧುನಿಕ ಯುಗದ ಮನು ಎಂದು ಯಾರನ್ನು ಕರೆಯುತ್ತಾರೆ? ಫ್ರೆಂಡ್ಸ್, ಆಧುನಿಕ ಯುಗದ ಮನು ಅಂತ ಯಾರನ್ನು ಕರೀತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕರೀತಾರೆ ಫ್ರೆಂಡ್ಸ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದ್ಬಿಟ್ಟು ಇವರು ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಫ್ರೆಂಡ್ಸ್ ಇವ್ರನ್ನ. ಪ್ರಶ್ನೆ 21. ಬಂಗಾಳದ ವಿಭಜನೆಯ ಸಮಯದಲ್ಲಿದ್ದ ವೈಸ್ರಾಯ್ ಯಾರು? ಅಂದರೆ ಬಂಗಾಳದ ವಿಭಜನೆಯ ಸಮಯದಲ್ಲಿ ಇದ್ದ ವೈಸ್ರಾಯ್ ಯಾರಪ್ಪ ಅಂತಂದ್ರೆ ಲಾರ್ಡ್ ಕರ್ಜನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಂಗಾಳದ ವಿಭಜನೆ ಬಂದ್ಬಿಟ್ಟು 1905ರಲ್ಲಿ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 22. ಬಲದ SI ಏಕಮಾನ ಯಾವುದು? ಅಂದರೆ ಬಲದ SI ಏಕಮಾನ ಅಂದರೆ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿ ಶಕ್ತಿ ಏಕಮಾನ ಬಂದ್ಬಿಟ್ಟು ಜೂಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 23. ಅತಿ ದೊಡ್ಡ ಏಕಕೋಶ ಜೀವಿ ಯಾವುದು? ಅಂದರೆ ಅತಿ ದೊಡ್ಡ ಏಕಕೋಶ ಜೀವಿ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಸಿಟಬುಲೇರಿಯಾ. ಅಂದರೆ ಅಸಿಟಬುಲೇರಿಯಾ ಬಂದ್ಬಿಟ್ಟು ಇದು ಅತಿ ದೊಡ್ಡ ಏಕಕೋಶ ಜೀವಿ ಆಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 24. ಮಾನವನ ಅತಿ ಉದ್ದವಾದ ಜೀವಕೋಶ ಯಾವುದು? ಅಂದರೆ ಮಾನವನ ಅತಿ ಉದ್ದವಾದ ಜೀವಕೋಶ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನ್ಯೂರಾನ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 25. ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಅಂದರೆ ಕೋಲ್ಕತ್ತಾದೊಳಗೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕ್ರಿಸ್ತಿ ಶಕ 1774ರಲ್ಲಿ ಸುಪ್ರೀಂ ಕೋರ್ಟ್ನ ಕೋಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 26. ಅಕ್ಬರನ ಜೀವನ ಚರಿತ್ರೆಯನ್ನು ಬರೆದವರು ಯಾರು? ಅಂದರೆ ಅಕ್ಬರನ ನಾಮ ಬರೆದವರು ಯಾರಪ್ಪ ಅಂತ ಇಲ್ಲಿ ಕೇಳಿದ್ದಾರೆ ಪ್ರಶ್ನೆನ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಕ್ಬರನ ಜೀವನ ಚರಿತ್ರೆಯನ್ನು ಬರೆದವರು ಅಬುಲ್ ಫಜಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 27. ಭಾರತದ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಅಂದರೆ ಭಾರತದೊಳಗೆ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗುತ್ತೆ ಅಂದ್ರೆ 1773ರಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 28. ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾನು ಅಥಯ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾನು ಅಥಯ್ಯ ಬಂದ್ಬಿಟ್ಟು ಇವರು ಆಸ್ಕರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 29. ಮೊಘಲ್ ಕಾಲದ ಅಧಿಕೃತ ಭಾಷೆ ಯಾವುದು? ಅಂದರೆ ಮೊಘಲ್ ಸಾಮ್ರಾಜ್ಯದೊಳಗೆ ಯಾವ ಭಾಷೆ ಮಾತಾಡ್ತಿದ್ರು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರ್ಷಿಯನ್ ಭಾಷೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 30. ಮಹಾನ್ ಸಂಗೀತಗಾರ ತಾನ್ಸೇನ್ ಯಾರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾನ್ ಸಂಗೀತಗಾರನಾದ ತಾನ್ಸೇನ್ ಅವರು ಅಕ್ಬರ್ನ ಆಸ್ಥಾನದಲ್ಲಿ ಇದ್ದರು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ.